ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ DCT MCQ ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಈ DCT MCQ ಸೀರೀಸಲ್ಲಿ ಕಂಟಿನ್ಯೂಯೇಷನ್ ಆಫ್ ದ MCQs ಇರುತ್ತೆ. ಇವತ್ತು ಸ್ವಲ್ಪ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ನ ಹಾಗೂ ಡೈಲೆಕ್ಟ್ರಿಕಲ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಂತ. ಸೊ ಈ ಕ್ವಶನ್ಸ್ ಬಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ಕೊತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್ ವಿಚ್ ರೆಸ್ಪೆಕ್ಟ್ ಟು ಯುವರ್ MCQ ಸೀರೀಸ್. ಓಕೆ, ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಆ್ಯಂಡ್ ದೆನ್ ಡಿಸೈಡ್ ವಾಟ್ ಟು ಡೂ. ಓಕೆ, ಸೊ ಲೆಟ್ ಅಸ್ ಗೋ ಇನ್ ಡೀಟೇಲ್ ಗೈಸ್. ನೋಡಿ, ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಬ್ರೇಕರ್ಸ್ ಈಸ್ ಪ್ರಿಫರ್ಡ್ ಫಾರ್ EHT ಅಪ್ಲಿಕೇಶನ್ಸ್ ಅಂತ ಹೇಳ್ತಿದ್ದಾರೆ. EHT ಅಂಡ್ SPB ಅಂದರೆ ಏನಂತ ಗೊತ್ತಾಗಬೇಕು. ನೋಡಿ ಗೈಸ್, ಸರ್ಕ್ಯೂಟ್ ಬ್ರೇಕರ್ ಅಂತಂದರೆ ಇದು ನಿಮಗೆ ನಂಬರ್ ಆಫ್ ಟೈಮ್ಸ್ ನಾವು ಸರ್ಕ್ಯೂಟ್ನ ಮೇಕ್ ಮಾಡ್ಬೋದು ಹಾಗೂ ಬ್ರೇಕ್ ಮಾಡ್ಬೋದು. ಮೇಕ್ ಅಂದ್ರೆ ಏನು, ಸರ್ಕ್ಯೂಟ್ನ ಕ್ಲೋಸ್ ಮಾಡ್ಬೋದು ಅಥವಾ ಓಪನ್ ಸಹ ಮಾಡ್ಬೋದು. ಈ ಥರ ಓಪನ್ ಮಾಡ್ಬೋದು ಅಥವಾ ಕ್ಲೋಸು ಸಹ ಮಾಡ್ಬೋದು. ಸೊ ಇದನ್ನ ಸ್ವಿಚ್ ಅಂತ ತಿಳ್ಕೊಳ್ಳಿ, ಇದರ ಸ್ವಿಚ್ನ ಕ್ಲೋಸ್ ಮಾಡ್ಬೋದು ಅಥವಾ ಓಪನ್ ಮಾಡ್ಬೋದು. ಇದು ನಮಗೆ ಸರ್ಕ್ಯೂಟ್ ಬ್ರೇಕರಲ್ಲಿ ನಂಬರ್ ಆಫ್ ಟೈಮ್ಸು ನೀವು ಇದನ್ನು ಆಪರೇಟ್ ಮಾಡ್ಕೋಬೋದು ಅಂತ ಅರ್ಥ. ಈ ಸರ್ಕ್ಯೂಟ್ ಬ್ರೇಕರಲ್ಲಿ ಮೇಜರ್ ಆಗಿ ಏನಿದೆ ಅಂದರೆ ಇದು ನಿಮಗೆ ಫಾಲ್ಟ್ನ ಡಿಟೆಕ್ಟು ಮಾಡುತ್ತೆ ಹಾಗೂ ಸರ್ಕ್ಯೂಟ್ನ ಬ್ರೇಕು ಮಾಡುತ್ತೆ. ವೇರ್ ಆಸ್ ನಾವು ಫ್ಯೂಸಲ್ಲಿ ನೋಡಿದ್ರೆ ಫ್ಯೂಸಲ್ಲಿ ಏನು ಮಾಡ್ತಿತ್ತು, ಬರೀ ಬ್ರೇಕ್ ಮಾಡುತ್ತೆ ಸರ್ಕ್ಯೂಟ್ನ, ಓಕೆ, ಡಿಟೆಕ್ಟ್ ಮಾಡಲ್ಲ. ಸೊ ಇಲ್ಲಿ ಡಿಟೆಕ್ಷನ್ ಆಟೋಮೆಟಿಕ್ ಆಗಿ ಆಗುತ್ತೆ ಹಾಗೂ ಸೊ ಡಿಟೆಕ್ಷನ್ ಆಗುತ್ತೆ, ಓಪನ್ ಆಗುತ್ತೆ, ಐ ಮೀನ್ ಬ್ರೇಕ್ ದ ಸರ್ಕ್ಯೂಟ್ ಆಗುತ್ತೆ, ಸರ್ಕ್ಯೂಟ್ನ ಬ್ರೇಕು ಮಾಡುತ್ತೆ, ಹಾಗೆ ಆಟೋ ರೀಕ್ಲೋಷರ್ ಫಂಕ್ಷನ್ ಸಹ ಇದರಲ್ಲಿ ಇರುತ್ತೆ. ಓಕೆ, ಸೊ ಇದರಲ್ಲಿ ಹಲವಾರು ಟೈಪ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್ಸ್ ಇದೆ. ಇಲ್ಲಿ ನೋಡಿ, ಸಮ್ ಆಫ್ ದೆಮ್ ಆರ್ ಲಿಸ್ಟೆಡ್ ಹಿಯರ್. ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್, ಏರ್ ಬ್ರೇಕ್ ಸರ್ಕ್ಯೂಟ್ ಬ್ರೇಕರ್, ಟ್ಯಾಂಕ್ ಟೈಪ್ ಆಯಿಲ್ ಫೀಲ್ಡ್ ಸರ್ಕ್ಯೂಟ್ ಬ್ರೇಕರ್, ಮತ್ತೆ ಆಯಿಲ್ ಬ್ಲಾಸ್ಟ್ ಅಂತಾನೂ ಬರುತ್ತೆ. ಆಯಿಲ್ ಬ್ಲಾಸ್ಟ್ ಅಲ್ಲ, ಸಾರಿ, ಆ ಬಲ್ಕ್ ಆಯಿಲ್, ಓಕೆ, ಬಲ್ಕ್ ಆಯಿಲ್ ಸರ್ಕ್ಯೂಟ್ ಬ್ರೇಕರ್. ಓಕೆ, ಏರಲ್ಲಿ ಬ್ಲಾಸ್ಟ್ ಬರುತ್ತೆ, ಆಯಿಲ್ ಬ್ಲಾಸ್ಟ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಆಯಿಲ್ನ ನಾವು ಬ್ಲಾಸ್ಟ್ ಮಾಡೋಕ್ಕಾಗಲ್ಲ. ಆದ ನಂತರ SF6 ಸರ್ಕ್ಯೂಟ್ ಬ್ರೇಕರು ಇರುತ್ತೆ, ಹಾಗೆ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಸಹ ಇರುತ್ತೆ. ಸೊ ಇವೆಲ್ಲ ನಿಮಗೆ ಮೇಜರ್ ಸರ್ಕ್ಯೂಟ್ ಬ್ರೇಕರ್ಸ್ ಗೈಸ್. ಇವಾಗ EHT ಅಂದೇನು, ಎಕ್ಸ್ಟ್ರಾ ಹೈ ಟೆನ್ಷನ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಿದ್ರೆ. ಎಕ್ಸ್ಟ್ರಾ ಹೈ ಟೆನ್ಷನ್ ಅಂತಂದ್ರೆ ವೇರ್ ದ ವೋಲ್ಟೇಜ್ ಈಸ್ ಗ್ರೇಟರ್ ದೆನ್ 400 kV. ನೆನ್ಪಿಟ್ಕೊಳ್ಳಿ, ಎಕ್ಸ್ಟ್ರಾ ಹೈ ವೋಲ್ಟೇಜ್ ನಾವು ಯಾವಾಗ ಕರಿತೀವಿ, ವೆನ್ ದ ವೋಲ್ಟೇಜ್ ಇಸ್ ಗ್ರೇಟರ್ ದೆನ್ 400 kV ನ ನಾವು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಅಂತ ಕರಿತೀವಿ. ಸೊ ಆ ಥರ ಗ್ರೇಟರ್ ದೆನ್ 400 ವೋಲ್ಟೇಜ್ ಯಾವುದಿದೆ ನೋಡಿ, ಇಟ್ ಕಮ್ಸ್ ಟು SF6 ಸರ್ಕ್ಯೂಟ್ ಬ್ರೇಕರ್. ಸೊ ನಾವು EHV ಅಪ್ಲಿಕೇಶನ್ಸ್ ಅಂತ ಬಂದಾಗ, ಎಕ್ಸ್ಟ್ರಾ ಹೈ ಟೆನ್ಷನ್ ಅಂತ ಬಂದಾಗ ಇದೇ ಲಾಸ್ಟ್ ಇಲ್ಲಿ ಯೂಸ್ ಮಾಡೋ ಅಂತ ಸರ್ಕ್ಯೂಟ್ ಬ್ರೇಕರ್. ನೋಡಿ, ಅಪ್ ಟು 765 ಮೇಲೆ ಯಾವ್ದಾನ ಇದೆನಾ, ಯಾವುದು ಇಲ್ಲ. 765 kV ತನಕ ಅಪ್ ಟು ನಾವು ಅಲ್ಲಿ ತನಕ ಯೂಸ್ ಮಾಡೋದು. ಇದನ್ನ ನಾವು ಯೂಶಲಿ ಸಬ್ಸ್ಟೇಷನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ, ಲೈಕ್ 220 kV ಸಬ್ಸ್ಟೇಷನ್ಸ್, 110 kV ಸಬ್ಸ್ಟೇಷನ್ಸ್ ಅಲ್ಲಿ ಹಾಗೂ 33 kV ಸಬ್ಸ್ಟೇಷನ್ಸ್ ಅಲ್ಲಿ ಜಾಸ್ತಿನೇ ಯೂಸ್ ಮಾಡ್ತೀವಿ ಗೈಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ SF6 ಸರ್ಕ್ಯೂಟ್ ಬ್ರೇಕರ್. ಓಕೆ, ಹಾಗಿದ್ದಾಗ ಬೇರೆ ಸರ್ಕ್ಯೂಟ್ ಬ್ರೇಕರ್ಸ್ ಯಾವುದಕ್ಕೆ ಅಪ್ಲಿಕೇಬಲ್ ನೋಡಿ. ಏರ್ ಬ್ರೇಕ್ ಸರ್ಕ್ಯೂಟ್ ಬ್ರೇಕರ್ ಬಂದು ನಿಮಗೆ 400 volts ಇಂದ ಹಿಡಿದು 15 kV ತನಕ ನಾವು ಯೂಸ್ ಮಾಡ್ಬೋದು. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ತರ ಲೋ ಆಯಿಲ್ ಅಥವಾ ಬಲ್ಕ್ ಆಯಿಲ್ ಅಂತ ಬಂದ್ರೆ ಆಯಿಲ್ ಟೈಪ್ ಸರ್ಕ್ಯೂಟ್ ಬ್ರೇಕರ್ ಅಲ್ಲಿ ಅಪ್ ಟು 220 kV ತನಕ ನಾವು ಯೂಸ್ ಮಾಡ್ಬೋದು ಗೈಸ್. ಓಕೆ, ಹಾಗೆ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ, ಇದನ್ನು ನಿಮಗೆ ಕೇಳ್ಬೋದು. ಇದನ್ನ VCB ಅಂತ ಕರೀತಾರೆ ಯೂಶಲಿ, VCB. ಇದನ್ನ ACB ಅಂತ ಕರೀತಾರೆ, ಏರ್ ಸರ್ಕ್ಯೂಟ್ ಬ್ರೇಕರ್, ಅಥವಾ ಏರ್ ಬ್ಲಾಸ್ಟ್ ಅಂದ್ರೆ AB ಅಂತ ಕರೀತಾರೆ, ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಇದು ಏರ್ ಬ್ರೇಕ್ ಸರ್ಕ್ಯೂಟ್ ಬ್ರೇಕರ್, ABR ಅಂತ ಕರೀತಾರೆ, ಏರ್ ಬ್ರೇಕ್ ಸರ್ಕ್ಯೂಟ್ ಬ್ರೇಕರ್. VCBs ಅಂತಂದ್ರೆ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್. ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ರೇಂಜ್ ಎಷ್ಟು ನೋಡಿ, 22 kV ನಿಂದ 66 kV ತನಕ ಯೂಸ್ ಮಾಡ್ಬೋದು ನಾವು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಲ್ಲ, ಇದಕ್ಕಿಂತ ಕಡಿಮೆಗೂ ಯೂಸ್ ಮಾಡಲ್ಲ. ಓಕೆ, ಬಟ್ ಸಮ್ ಪ್ಲೇಸಸ್ ಅಲ್ಲಿ VCBs ಸಹ ಯೂಸ್ ಮಾಡ್ತಾರೆ ಫಾರ್ 11 kV ಅಂಡ್ 6.6 kV ಸಬ್ಸ್ಟೇಷನ್ಸ್ಗೆ. ಓಕೆ, ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರು ಅಪ್ ಟು 15 kV ತನಕ ಇದ್ರೆ ನಾವು ಏರ್ ಬ್ಲಾಸ್ಟ್ಗೆ ಹೋಗ್ತೀವಿ, ಮತ್ತೆ ACBಸ್ಗೆ ಹೋಗ್ತೀವಿ. ಆ ನಂತರ ಇನ್ ಕೇಸ್ ಏರ್ ಬ್ರೇಕ್ಗೆ ಹೋಗ್ತೀವಿ. ಅಂಡ್ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಎಲ್ಲಿ ಹೋಗ್ತೀವಿ ಅಂದರೆ 22 kV ನಿಂದ 66 kV ತನಕ ನಾವು ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ಗೆ ಚೂಸ್ ಮಾಡ್ತೀವಿ ಗೈಸ್. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ಟೇಬಲ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಸರ್ಕ್ಯೂಟ್ ಬ್ರೇಕರ್ ಬಗ್ಗೆ ಯಾವುದೇ ಕ್ವಶನ್ ಕೊಟ್ಟರು ನೀವು ಅಪ್ಲೈ ಮಾಡೋ ಥರ ಇರ್ತೀರಾ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. This is related to the mathematics question. If y is equals to given data ನಲ್ಲಿ cos inverse of 1 minus 2x square ಅಂತ ಕೊಟ್ಟಿದ್ದಾರೆ, then differentiation of ಈ y ಎಷ್ಟು ಅಂತ ಕೇಳ್ತಾನೆ. y ಬಂದ್ಬಿಟ್ಟು ಇಷ್ಟ ಅಂದಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ cos inverse x ಎಷ್ಟು, ಇಲ್ಲಿ ನೋಡಿ ಫಾರ್ಮುಲಾ ಟೇಬಲ್ ನಿಮ್ಗೆ ಕೊಟ್ಟಿದ್ದೀನಿ. cos inverse x ಎಲ್ಲಿದೆ, ಇಲ್ಲಿದೆ, ರೈಟ್. cos inverse x ಎಷ್ಟು, ಎಲ್ಲಿದೆ, ಇಲ್ಲಿದೆ. ಡಿಫ್ರೆನ್ಶಿಯೇಷನ್ ಆಫ್ cos inverse x ಮಾಡಿದ್ರೆ cos inverse x ಮಾಡಿದ್ರೆ ಎಷ್ಟು ಬರುತ್ತೆ, 1 divided by square root of 1 minus x square ಅಂತ ಬರುತ್ತೆ, ರೈಟ್.
ಇಲ್ಲಿ ಏನ್ ಕಂಡೀಷನು, ವೇರ್ ಎಕ್ಸ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಒನ್, ಈ ವ್ಯಾಲ್ಯೂಸ್ಗೆ ಬಿಟ್ಟು ಬೇರೆ ಎಲ್ಲಾ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪ್ಲಸ್ ಆರ್ ಮೈನಸ್ ಒನ್ ಬಿಟ್ಟು ಬೇರೆ ಎಲ್ಲಾ ವ್ಯಾಲ್ಯೂಗೂ ಇರುತ್ತೆ. ಈಗ ನಾವು ಇದನ್ನ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಮಾಡದೆ ಮಾತ್ರನೇ ಈ ವ್ಯಾಲ್ಯೂ ಬರುತ್ತೆ. ಬಟ್ ನಮಗಿರೋದೇನು, ಈ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 1 ಮೈನಸ್ 2x ಸ್ಕ್ವೇರ್ ಇದೆ, ಅದನ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿಂಪಲ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ 2x ಸ್ಕ್ವೇರ್. ಅಂದ್ರೆ ನಾವು ಎಕ್ಸ್ ಪ್ಲೇಸ್ ಅಲ್ಲಿ 1 ಮೈನಸ್ 2x ಬರಿಬೇಕು. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು, 1 ಮೈನಸ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೋಡಿ, ಈ ಎಕ್ಸ್ ಸ್ಕ್ವೇರ್ ಪ್ಲೇಸ್ ವೇರ್ ಎಕ್ಸ್ ಎಲ್ಲಿದೆ ಅಲ್ಲಿ ನಾನು 1 ಮೈನಸ್ 2x ಸ್ಕ್ವೇರ್ ಅಂತ ಬರ್ದಿದ್ದೀನಿ ಅಷ್ಟೇ. ಎಕ್ಸ್ ಪ್ಲೇಸ್ ಅಲ್ಲಿ 1 ಮೈನಸ್ 2x ಸ್ಕ್ವೇರ್ ಬರ್ದಿದ್ದೀನಿ, ಹೋಲ್ ಸ್ಕ್ವೇರ್ ಸ್ಕ್ವೇರ್ ಏನಿದೆ ಅದನ್ನ ಹಾಗೆ ಬರ್ದಿದ್ದೀನಿ. ಓಕೆ, ಈಗ ಈ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್, ನಾವು ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದ್ರೆ ಇದು ಫಂಕ್ಷನ್. ಇವಾಗ ಈ ಎಕ್ಸ್ ಪ್ಲೇಸ್ ಅಲ್ಲಿ ಇದೊಂದು ಚೇಂಜ್ ಆಗಿದೆ ಅಂದ್ರೆ ನಾನು ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ಬರ್ದೆ. ಇವಾಗ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ 2x ಸ್ಕ್ವೇರ್ ಮುಗೀತು. ಬಟ್ ಇದರಲ್ಲಿ ನಮಗೆ ಡೈರೆಕ್ಟ್ ಸ್ಟ್ಯಾಂಡರ್ಡ್ ರೂಲ್ ಇಲ್ಲದೆ ಕಾರಣದಿಂದ ನಾವೇನ್ ಮಾಡ್ತೀವಿ, ಚೈನ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಈ 1 ಮೈನಸ್ 2x ಸ್ಕ್ವೇರ್ಗೂ ಸಹ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಎಲ್ಲಿ, ಇಲ್ಲಿ ಮಲ್ಟಿಪ್ಲೈ ವಿತ್ ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ ಆಫ್ 2x ಸ್ಕ್ವೇರ್ಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ 2x ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, ನಾನು ಇಲ್ಲಿ ಸೈಡಲ್ಲಿ ಬರ್ಕೊಂತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ 2x ಸ್ಕ್ವೇರ್ ಹೋಲ್ 2x ಸ್ಕ್ವೇರ್ ಅಂತಂದ್ರೆ ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 1 ಬೈ 1 ಮೈನಸ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಟೈಮ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ 2x ಸ್ಕ್ವೇರ್. ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇವಾಗ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ 1 ಏನು 0, ಕರೆಕ್ಟಾ? ಡಿಫ್ರೆನ್ಶಿಯೇಷನ್ ಆಫ್ 1 ಏನಾಗುತ್ತೆ, 0 ಆಗುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಮೈನಸ್ ಆಫ್ 2x ಸ್ಕ್ವೇರ್ ಬರೆದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಮೈನಸ್ ಆಫ್ 2x ಸ್ಕ್ವೇರ್ ಮಾಡಿದೆ. 2 ಕಾನ್ಸ್ಟೆಂಟ್ ಅಲ್ವಾ, 2 ನ ಪಕ್ಕಿಗೆ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ನಾನು ಮೈನಸ್ 2 ನ ಪಕ್ಕಿಗೆ ಇಟ್ಕೊಂಡಿದ್ದೇನೆ. ಓಕೆ, ಬರೀ ಎಕ್ಸ್ ಸ್ಕ್ವೇರ್ಗೆ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2x ಬರುತ್ತೆ, ರೈಟ್? ಸೊ ಮೈನಸ್ 2 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದೇನು 2x. ಈಗ ನಮಗೆ ವ್ಯಾಲ್ಯೂ ಏನು ಬರುತ್ತೆ, ಮೈನಸ್ ಆಫ್ 2 ಇಂಟು 2 4x ಬಂತ. ಅಂದೆ ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಆಫ್ 2x ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, ಮೈನಸ್ 4x. ಅಂದೆ ಈ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ, ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್, ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆ ಫಾರ್ಮ್ ಅಲ್ಲಿ ಇದೆ, ಕರೆಕ್ಟಾ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ನಾನು ಇದನ್ನೇ ಎರೇಸ್ ಮಾಡ್ಬಿಡ್ತೀನಿ. ಎರೇಸ್. ಈ ಫಾರ್ಮುಲಾ ಗೊತ್ತಿದೆ ಅಲ್ಲ, ಮತ್ತೆ ಬರೆಯೋದು ಯಾಕೆ? ಇದನ್ನು ಸಹ ಎರೇಸ್ ಮಾಡ್ತೀನಿ ಬಿಕಾಸ್ ವಿ ಆಲ್ರೆಡಿ ರೋಟ್ ಇಟ್ ದೇರ್, ರೈಟ್? ಈಗ ನೋಡಿ, ನಾನಿವಾಗ ಈ ಪರ್ಟಿಕ್ಯುಲರ್ ಫಂಕ್ಷನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ನಾನು 1 ಮೈನಸ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್ ನ ಬಿಡಿಸ್ತೀನಿ. ಈಗ ಅವಾಗ ಏನಾಗುತ್ತೆ, ಎ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಆಫ್ 2ab, ರೈಟ್? ಸೊ ಅದನ್ನೇ ನಾನು ಇಲ್ಲಿ ಬರ್ದೆ, 1 ಸ್ಕ್ವೇರ್ ಪ್ಲಸ್ ಆಫ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು, 4x ಟು ದಿ ಪವರ್ 4 ಬರುತ್ತೆ, ರೈಟ್? 2x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ 2 ಪವರ್ 2 ಏನಾಗುತ್ತೆ 4, x ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಆಫ್ ಹೋಲ್ ಸ್ಕ್ವೇರ್ ಬಂದ್ಬಿಟ್ಟು x ಪವರ್ 4 ಬರುತ್ತೆ. ಸೊ 4x ಸ್ಕ್ವೇರ್. ಸೊ ನಾನು ಬಿ ಸ್ಕ್ವೇರ್ ಅಂತ ಅಂದ್ರೆ ನಥಿಂಗ್ ಬಟ್ 4x ಟು ದ ಪವರ್ 4 ಮೈನಸ್ ಆಫ್ 2, a ಬಂದ್ಬಿಟ್ಟು 1, b ಬಂದ್ಬಿಟ್ಟು ಏನು 2x ಸ್ಕ್ವೇರ್. ಇವಾಗ ಇದನ್ನ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 4x ಟು ದ ಪವರ್ 4 ಮೈನಸ್ ಆಫ್ 2 ಇಂಟು 2 ಎಷ್ಟು 4, ಹಾಗೆ x ಸ್ಕ್ವೇರ್ ಹಾಗೆ ಉಳಿಯುತ್ತೆ, ರೈಟ್? ಸೊ ಈಗ ಇದನ್ನ ಹಾಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ 4x ಟು ದಿ ಪವರ್ 4 ಮೈನಸ್ ಆಫ್ 4x ಸ್ಕ್ವೇರ್ ಇದೆ, ರೈಟ್? ಇದನ್ನ ಹಾಗೆ ಇಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ಮೈನಸ್ ಆಫ್ ಅಂತ ಇದೆ, ಮೈನಸ್ ಆಫ್ 1 ಮೈನಸ್ 2x ಸ್ಕ್ವೇರ್ ಅಂತಂದ್ರೆ ಏನು, ಈ ವ್ಯಾಲ್ಯೂನ ಬರಿಬೋದಾ ನಾನು, 1 ಮೈನಸ್ ಆಫ್ 1 ಪ್ಲಸ್ 4x ಸ್ಕ್ವೇರ್ ಅಲ್ಲ 4x ಟು ದ ಪವರ್ 4 ಮೈನಸ್ ಆಫ್ 4x ಸ್ಕ್ವೇರ್. ಈಗ ಡಿ ವೈ ಆಫ್ 1 ಮೈನಸ್ 2x ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು ನಮಗೆ ವ್ಯಾಲ್ಯೂ, ಎಷ್ಟು, ಮೈನಸ್ ಆಫ್ 4x. ಓಕೆ, ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ರೈಟ್? ಪ್ಲಸ್ ಆಫ್ 4x ಹೋಲ್ ಡಿವೈಡೆಡ್ ಬೈ ಈ ಟೋಟಲ್ ಫಂಕ್ಷನ್ನ ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 1, ಈ ಬ್ರಾಕೆಟ್ ನ ಓಪನ್ ಮಾಡ್ಕೊಂಬಿಡಿ, ಎಲ್ಲ ಹೊರಗಡೆ ಮಲ್ಟಿಪ್ಲೈ ಮಾಡಿ. ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 1, ಇವಾಗ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್
4x to the power 4. Minus into minus is plus 4x square, right? 1 and 1 get cancel. ಈಗ ಇಲ್ಲಿ ಏನು ಬರುತ್ತೆ 4x whole divided by square root of ಈ 4x square ನ ಫಸ್ಟ್ ಅಲ್ಲಿ ಬರ್ಕೊಳ್ಳಿ 4x square minus of 4x to the power 4. ಇವಾಗ ಇದರಲ್ಲಿ 4x square ನ ಕಾಮನ್ ತಗೊಳ್ಳೋಣ ಅಂತ 4x whole divided by 4x square ನ ಕಾಮನ್ ತಗೊಳ್ಳಿ ಏನು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 4x ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ ಕರೆಕ್ಟಾ 4x ಸ್ಕ್ವೇರ್ ನ ಕಾಮನ್ ತಗೊಂಡಿದ್ದೀನಿ ಇಲ್ಲಿ ಪ್ಲೇಸಲ್ಲಿ 1 ಆಗುತ್ತೆ ಮೈನಸ್ ಈ ಪ್ಲೇಸಲ್ಲಿ 4x ಸ್ಕ್ವೇರ್ ಹೋದ್ರೆ ಇನ್ನು x ಸ್ಕ್ವೇರ್ ಉಳಿಯುತ್ತೆ ಆ x ಸ್ಕ್ವೇರ್ ನ ಹಾಗೆ ಬರ್ಕೊಳ್ಳಿ ಇವಾಗ ಈ 4x ಸ್ಕ್ವೇರ್ ನ ನಾನು ರೂಟ್ ಹೊರಗಡೆ ತಗೊಂಡ್ರೆ ಇವಾಗ ಈ ಪರ್ಟಿಕ್ಯುಲರ್ ಟರ್ಮ್ ನ ನಾನು ಹೀಗೆ ಬರಿಬೋದಾ erase this function ಓಕೆ ಇದನ್ನು ಸಹ ನಿಮಗೆ ಅರ್ಥ ಆಗಿದೆ ಅಲ್ವಾ ಅರ್ಥ ಆಗಿಲ್ಲ ಅಂದ್ರೆ ರಿವೈಂಡ್ ಮಾಡ್ಕೊಳ್ಳಿ ವಿಡಿಯೋನ ಓಕೆ ಹೀಗೆ ಕಂಟಿನ್ಯೂಷನ್ ಮಾಡ್ಕೊಂತ ಬರಿತೀನಿ ನಾನು ಇವಾಗ ಈ ಪರ್ಟಿಕ್ಯುಲರ್ ಫಂಕ್ಷನ್ ನಾವು ಇಲ್ಲಿ ಬರೆಯೋದಾದ್ರೆ 4x ಹೋಲ್ ಡಿವೈಡೆಡ್ ಬೈ ಈ ಸ್ಕ್ವೇರ್ ರೂಟ್ ಆಫ್ 4x ನ ನಾನೇನ್ ಮಾಡ್ತೀನಿ 2x ಅಂತ ಬರೀತೀನಿ ಈ 4x ನ ಹೊರಗಡೆ ತಗೊಂಡ್ರೆ ಈ 4 ನ ನಾನು 2 ಅಂತ ಬರಿಬೋದು 2x ಹೋಲ್ ಸ್ಕ್ವೇರ್ ಅಂತಾನು ಬರಿಬೋದು ಕರೆಕ್ಟಾ 2x ಹೋಲ್ ಸ್ಕ್ವೇರ್ ಅಂತ ಬಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಗುತ್ತೆ ಸೊ ಆಗ 2x ಮಾತ್ರ ಉಳಿಯುತ್ತೆ ಆಗ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಯುವರ್ 2x 1 ಜಾ 2x 2 ಜಾ ಸೊ ಅವಾಗ ಏನು ಬಂತು 2 divided by square root of 1 minus x square. So where is this answer? 2 divided by 1 minus x square. ನೋಡಿ 2 divided by square root of 1 minus x square ಇಲ್ಲಿದೆ ರೈಟ್ ಸೊ ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಇಲ್ಲಿ ಮೈನಸ್ ಕೊಟ್ಟಿರ್ತಾರೆ ಗಾಯ್ಸ್ ಅದನ್ನು ವೆರಿ ಇಂಪಾರ್ಟೆಂಟ್ ಸೈನು ಸಹ ವೆರಿ ಇಂಪಾರ್ಟೆಂಟ್ ಸೊ ಏನಿಲ್ಲ ಸಿಂಪಲ್ ನೀವು ಡಿಫ್ರೆನ್ಷಿಯೇಷನ್ ಅಲ್ಲಿ ಇದೆ ಸೇಮ್ ಪ್ಯಾರಾಮೀಟರ್ ತಗೊಳ್ಳಿ ಮತ್ತೆ ಇದನ್ನ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ 4 ಮೈನಸ್ 4x ಬರುತ್ತೆ ಆ ಮೈನಸ್ 4x ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ a ಮೈನಸ್ b ಫಾರ್ಮುಲಾ ಯೂಸ್ ಮಾಡ್ಕೊಂಡು ಜಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ಯುವರ್ ರೈಟ್ ಆನ್ಸರ್ ಗೈಸ್ ಓಕೆ ನೆಕ್ಸ್ಟ್ ಕ್ವಶನ್ ಓನ್ ನೋಡಿ ನೆಕ್ಸ್ಟ್ ಕ್ವಶನ್ ಸಹ ಅದೇ ತರ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಇದೆ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಇಫ್ y is equals to tan inverse of 2x by 1 minus x square ಹಾಗಿದ್ದಾಗ ಡಿಫರೆನ್ಷಿಯೇಷನ್ ಆಫ್ ಈ ಪರ್ಟಿಕ್ಯುಲರ್ ಟರ್ಮ್ ಏನಾಗುತ್ತೆ ಡಿಫರೆನ್ಷಿಯೇಷನ್ ಆಫ್ ಈ ಪರ್ಟಿಕ್ಯುಲರ್ ಟರ್ಮ್ ಏನಾಗುತ್ತೆ ಸಿಂಪಲ್ ಈ ಫಾರ್ಮುಲಾಸ್ ನೀವು ಈ ಮೂರು ಫಾರ್ಮುಲಾಸ್ ಪ್ಲಸ್ ಈ ಟೇಬಲ್ ಫಾರ್ಮುಲಾ ನೆನಪಿದ್ರೆ ನಿಮಗೆ ಈಕ್ವೇಶನ್ ಸಾಲ್ವ್ ಆಗ್ಬಿಡುತ್ತೆ ಸಿಂಪಲ್ tan inverse of 2y by 1 minus of x square ನ ನೀವೇನಂತ ಬರೀಬಹುದು ಇಲ್ಲಿ ನೋಡಿ tan inverse of 2x by 1 minus x square ನ you can write it as 2 tan inverse x right you can write it as 2 tan inverse x let us take given data as y is equals to tan inverse of 2x divided by 1 minus x square right tan inverse of 2x by 1 minus x square you can write it as 2 times of tan inverse x right you can write it as 2 times of tan inverse x ಈಗ ಈ ಪರ್ಟಿಕ್ಯುಲರ್ ಟರ್ಮ್ ನಾನು y ಅಂತ ತಗೊಂತೀನಿ ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದೆ dy by dx ಮಾಡಿದ್ರೆ dy dx of 2 times of tan inverse of x 2 ನ ಹೊರಗಡೆ ತಗೋ dy dx of tan inverse x x ಫಾರ್ಮುಲಾ ಏನು ಡಿಫರೆನ್ಷಿಯೇಷನ್ ಆಫ್ tan inverse of x ಫಾರ್ಮುಲಾ ಏನು ಇಲ್ಲಿ ನೋಡಿ tan inverse of x formula is 1 divided by 1 plus x square just note that down 1 divided by 1 plus x square 2 divided by 1 plus x square is your answer ಎಲ್ಲಿದೆ 2 divided by 1 plus x square is right here so that's it guys so ಈ ತರ ನೀವು ಫಾರ್ಮುಲಾಸ್ ನ ನೆನಪಿಟ್ಕೊಂಡ್ರೆ ಸಾಕು you can score marks easily ಇನ್ನು ಕೆಲವೊಂದು ಟರ್ಮ್ಸ್ ಅಲ್ಲಿ ನೋಡ್ಕೊಳ್ಳಿ tan inverse x plus tan inverse y ಕೊಟ್ರೆ ನೀವು tan inverse x plus y by 1 minus x ಅಂತ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋಬಹುದು ಇಲ್ಲಿ ಏನು ವ್ಯಾಲ್ಯೂಸ್ ಕೊಡ್ತಾರಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬಹುದು tan inverse x minus ಕೊಟ್ರೆ ಜಸ್ಟ್ x minus y by 1 plus x square ಅಂತ ಬರ್ಕೋಬೇಕು ಓಕೆ ನೋಡಿ 2 tan inverse x ನ ನೀವು ಇನ್ನು ಈ sin ಹಾಗೂ cos ಗೂ ಸಹ ಬರೀಬಹುದು sin inverse of 2x by 1 plus x square ಗೆ cos inverse of 2x by 1 plus x square ಗೂ ಅದೇ ತರನೇ ಬರ್ಕೋಬಹುದು ಓಕೆ so that's it guys for today's question so thanks for watching my video and I wish you all the best ಇದೇ ತರ ನಾನು ಇನ್ನೂ ಕ್ವೆಶ್ಚನ್ ಸಾಲ್ವ್ ಮಾಡಿ ಹಾಕ್ತಾ ಇರ್ತೀನಿ these are all the questionnaires from our students so I wish you all the best good day guys and ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ and ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ do you really like it please do like ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆಲ್ಲರಿಗೆ ಶೇರ್ ಮಾಡಿ ಓಕೆ
and do not forget to subscribe the channel. Okay, thank you guys, good day.